ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸಚಿನ್ ಕೆಂಗನಾಳ ಮಾತಾಡೋದು. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂದ್ರೆ ಯೂಟ್ಯೂಬ್ದಾಗ ಟ್ರೆಂಡ್ ಸೃಷ್ಟಿ ಮಾಡೈತಿ ಕನ್ನಡ ಇಂಡಸ್ಟ್ರೀಸ್ದು ಒಂದು ಟ್ರೈಲರ್. ಅದ್ರ ಹೆಸರು 45. ಮಿನಿಮಮ್ 24 ತಾಸೊಳಗೆ 1 ಕೋಟಿ ಮ್ಯಾಲೆ ವ್ಯೂಸ್ ಪಡೆದೈತದ. ಏನೈತಿ ಆ ಟ್ರೈಲರ್ದಾಗ ಅಂದ್ರೆ ಕರ್ನಾಟಕ ಇಂಡಸ್ಟ್ರೀಸ್ ಒಳಗೆ ಅಂಥ ಗ್ರಾಫಿಕ್ಸ್ ಯಾರೂ ಯೂಸ್ ಮಾಡಿಲ್ಲ ಅನಿಸ್ತೈತಿ ಹಿಂದೆ. ಇನ್ನು ಮುಂದೆ ಹೆಂಗೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅದ್ರೊಳಗೆ ಮಾಸ, ಅದ್ರೊಳಗೆ ಯುದ್ಧದ ಸೀನ, ಕೆಲವೊಂದು ಹಾವಿನ ಸನ್ನಿವೇಶ, ಅದ್ರೊಳಗೆ ಉಪೇಂದ್ರ ಸರ್ದು ರಫ್ ಲುಕ್, ನೆಕ್ಸ್ಟ್ ನಮ್ಮ ಶಿವರಾಜ್ ಕುಮಾರ್ ಸರ್ದು ಟಫ್ ಲುಕ್, ನೆಕ್ಸ್ಟ್ ತೆಲುಗು ಫಿಲ್ಮ್ ಇಂಡಸ್ಟ್ರೀಸ್ದೊಳಗಿಂದ ಕೆಲವೊಂದು ಖಳನಾಯಕರನ್ನು ತೊಗೊಂಡಾರ, ವಿಲ್ಲನ್ಗಳನ್ನ. ರಾಜ್ ಬಿ ಶೆಟ್ರದಂತೂ ಹೇಳೋಕ್ಕಿಲ್ಲ, ಯಾಕಂದ್ರೆ ಅವ್ರದ್ದು ಸಿಂಪಲ್, ಯಾವತ್ತೂ ಸಿಂಪಲ್ ಇರ್ತಾರೆ ಅವ್ರು ಅದಾರ. ಎಲ್ಲರೂ ಕೂಡಿ ಒಂದು ಮಾಸ್ ಆಡಿಯನ್ಸಿಗೆ ಒಂದು ಡಿಫ್ರೆಂಟ್ ಮೂವಿ ಕನ್ನಡ ಇಂಡಸ್ಟ್ರೀಸಿಗೆ ತರ್ಲಕತ್ತಾರ ಡಿಸೆಂಬರ್ 25ನೇ ತಾರೀಕು. ನಾ ಅದನ್ನು ನೋಡಿದ್ನಿ. ಲಾಸ್ಟ್ ಟ್ರೈಲರ್ದಾಗ ಒಂದು ಟ್ವಿಸ್ಟ್ ಇಟ್ಟಾರ. ಏನು ಟ್ವಿಸ್ಟ್ ಇಟ್ಟಾರ ಅಂದ್ರೆ ಅದು ನೀವು ನೋಡ್ರಿ. ನೀವು ನೋಡಿದ್ರೆ ನಿಮಗೊಂದು ಕ್ಯೂರಿಯಾಸಿಟಿ ಹೆಂಗೆ ಬರ್ತೈತಪ್ಪ ಅಂತಂದ್ರೆ ಹಿಂಗೂ ಮಾಡ್ಬೋದಾ ಮೂವಿ ಅಂತೇಳಿ. ಯಾಕಂದ್ರೆ ಟ್ರೈಲರ್ ನೋಡಿದ್ರೇ ನಮಗೆ ಒಂಥರ ಗೂಸ್ ಬಂಪ್ಸ್ ಆಗತ್ತೈತೆ. ಗೂಸ್ ಬಂಪ್ಸ್ ಅಂದ್ರೆ ಮೈಯಾನ ಕೂದಲು ಹೇಳತ್ತಾವು. ಸೊ 1 ಕೋಟಿ ವ್ಯೂಸ್ ಪಡೆದಂದ್ರೆ ಏನಾರು ಇರಬೇಕಲ್ಲ ಆ ಟ್ರೈಲರ್ದಾಗ. ನಾ ಅದಕ್ಕೆ ಡಿಸೆಂಬರ್ 25 ತನಕ ಕಾಯಬೇಕಾಗಿತ್ತು. ಹೆಂಗಾದರೂ ಕಾಯಬೇಕು. ಎಲ್ಲರೂ ಥಿಯೇಟ್ರನ್ನ ಮೂವಿ ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಇದನ್ನು ಮೂವಿ ಎಕ್ಸ್ಪೀರಿಯೆನ್ಸ್ ಥಿಯೇಟ್ರದಾಗ ಮಾಡಿದ್ರೇ ಮಜಾ ಇದೆ. ಯಾಕಂದ್ರೆ ಒಂಥರ ಹಾಲಿವುಡ್ ರೇಂಜಿಗೆ ಐತೆ ಅದು, ಹಾಲಿವುಡ್ ರೇಂಜಿಗೆ. ಅಂದ್ರೆ ಸೇಮ್ ಅಲ್ಲೇ ಹಾವ ಗೀವ ಎಲ್ಲ ಅಲ್ಲೇ ತರ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರೀಸ್ದಾಗ ಫಸ್ಟಿಗೆ ತಂದಿದ್ರು, ಅದಾದ್ಮ್ಯಾಗ ನೆಕ್ಸ್ಟಿಗೆ ಬಂದವು. ಅಂದ್ರೆ ಅಂಥ ದೊಡ್ಡ ಹಾವ, ಆನೆಕೊಂಡ ಹಾವ. ಆಮೇಲೆ ಅದ್ರೊಳಗೆ ಹೊಸ ವೆಪನ್ಸ್ ಬಂದವು. ತ್ರಿಶೂಲ್ ಟೈಪ್ ವೆಪನ್ ಬಂದೈತಿ. ಏನು ಬಾಣ ಬಿಡ್ತಾರೆ ಅವೆಲ್ಲ ಅಲ್ಟ್ರಾ ಬ್ರೂಚಲ್ ತೋರ್ಸ್ಯಾರ ಅವ್ರು ಬ್ರೂಚಲ್. ಸೊ ನೀವು ನೋಡಿರಿ, ನೋಡಿ ಶೇರ್ ಮಾಡಿರಿ. ದಯಮಾಡಿ ಕನ್ನಡ ಪಿಕ್ಚರ್ಗಳನ್ನು ಥಿಯೇಟ್ರ್ನಾಗೆ ನೋಡಿರಿ. ಪೈರಸಿ ಮಾಡಿದ್ದನ್ನು ನೋಡಬೇಡ್ರಿ. ಥಿಯೇಟ್ರ್ ಪ್ರಿಂಟ್ ನೋಡಿ ಉಪಯೋಗ ಏನೈತಿ? ಥಿಯೇಟ್ರ್ ಪ್ರಿಂಟ್ ನೋಡ್ತಿದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ರಲ್ಲ, ಏನು ಸೌಂಡ್ ಕೇಳೋಂಗಿಲ್ಲ, ಏನಿಲ್ಲ. ಸುಮ್ಮನೆ ಥಿಯೇಟ್ರ್ ಪ್ರಿಂಟ್ ನೋಡ್ಬಿಡ್ದೆ. ಅವ್ರಿಗೊಂದು ಕೆಲಸ ಇಲ್ಲ. ಸುಮ್ಮನೆ ಹೋಗಿ ಕನ್ನಡ ಇಂಡಸ್ಟ್ರೀಸ್ದು ಪಿಕ್ಚರ್ಗಳು, ಕನ್ನಡ ಪಿಕ್ಚರ್ಗಳು ಎಲ್ಲ ಥಿಯೇಟ್ರ್ನಾಗ ನೋಡ್ಬೇಕು. ಸೊ ಟ್ರೈಲರ್ ನೋಡಿರಿ. ನಿಮಗೆ ಏನು ಅನ್ನಿಸ್ತೈತಿ ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್.